ವಕ್ಫ್ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿದ್ದಾರೆ. ಅನ್ವರ್ ಮಾನಪಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಗಂಡಸ್ತನ ಇದ್ದರೆ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ವಕ್ಫ್ ವಿರುದ್ಧ ನಡೆದಿರುವಂಥ ಬಿಜೆಪಿಯ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏನು ಸಮಸ್ಯೆ ಏನಿದೆಯಲ್ಲ ವಕ್ಫ್ ವಿಚಾರವಾಗಿ ಅದರ ಬಗ್ಗೆ ಇಂಪ್ಲಿಮೆಂಟ್ ಆಗಲಿ ಅಂತೇಳಿ, ಗಂಡಸ್ತನ ಇದ್ದರೆ ಆ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ, ಇಲ್ಲದಿದ್ದರೆ CBIಗೆ ಕೊಡುವಂಥ ರಮೇಶ್ ಜಿಗಜಿಣಗಿ ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸೊ ಈ ವಿವಾದದ ವಿಚಾರವಾಗಿ ಪಕ್ಷದ ನಾಯಕರು ಕೊಟ್ಟಿರುವಂಥ ಸೂಚನೆಯ ಅನ್ವಯ ಹೋರಾಟವನ್ನು ಮಾಡಲಾಗ್ತಾ ಇದೆ. ಲೋಕಸಭಾ ಅಧಿವೇಶನದಲ್ಲಿ ಇಡೀ ದೇಶದಲ್ಲಿ ಇದೇ ಮುಖ್ಯವಾದ ವಿಷಯ ಆಗಿದೆ. ಸಿದ್ದರಾಮಣ್ಣ ಆ ಜಮೀರ್ ಅಹಮದ್ಗೆ ಒಂದಿಷ್ಟು ಬುದ್ಧಿಯಾದರೂ ಹೇಳಬಾರ್ದಾ? ಲೋಕಸಭಾ ಅಧಿವೇಶನದಲ್ಲಿ ನನ್ನ ಪಾಲಿನ ಡ್ಯೂಟಿ ನಾನು ಮಾಡೇ ಮಾಡುವೆ. ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗಟ್ಟಿಯಾಗಿದ್ದಾರೆ. ಲೋಕಸಭೆಯಲ್ಲಿ ಅದು ಮಂಜೂರಾಗುವವರೆಗೂ ನಾವು ಬಿಡೋದಿಲ್ಲ ಅಂತ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಗಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಕ್ಫ್ ಮತ್ತು ಈ BPL ಕಾರ್ಡ್ ವಿಚಾರವಾಗಿ ಎಲ್ಲ ಅಂಶವನ್ನು ಇಟ್ಕೊಂಡು BJP ಮಾಡ್ತಾ ಇರುವಂಥ ಹೋರಾಟ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.